ಇನ್ನೊಂದು, ಕಣ್ಣು ಉರಿ ಬರ್ತಾ ಇದೆ, ಎಂಥ ಮದ್ದು ಮಾಡಿದ್ರು ಕಮ್ಮಿ ಆಗೋದಿಲ್ಲ ಅಂತಾದರೆ ಹಾಡೆಯ ಸೊಪ್ಪನ್ನು ಒಂದು ಮುಚ್ಚಿ ತಗೊಂಡು ಚೆಂದ ತೊಳೆದು ಗುದ್ದಿ ಕೈಯಲ್ಲಿ ಹೀಗೆ ಹಿಂಡಿ, ಹಲಿಗೆ, ಮರದ ಹಲಿಗೆ ಆಗಬೇಕು, ಅದರಲ್ಲಿ ಹೀಗೆ ಸಂಡಿಗೆ ಹಾಕಿದಾಗ ಹೀಗೆ ಹಿಂಡಿಕೊಂಡು ಹೋಗಿ 2 ಕಡೆ ಹೀಗೆ ಹಿಂಡಿ, ಅದೊಂದಿಷ್ಟು ದಪ್ಪ ಇದಾಗುತ್ತೆ. 5 ನಿಮಿಷದಲ್ಲಿ ಅದು ಐಸ್ ಕ್ರೀಮಿನ ಗಟ್ಟಿ ಆಗುತ್ತೆ. ಅದನ್ನು ಚಮಚದಲ್ಲಿ ಹೀಗೆ ತೆಗೆದು ಕಣ್ಣು ಮುಚ್ಚಿ ಕಣ್ಣಿನ ಮೇಲೆ ಇಡಿ, ನಿಮಗೆ ಐಸ್ ಹಿಟ್ಟಾಗಿ ಆಗುತ್ತೆ, ಅಷ್ಟು ಕೋಲ್ಡ್ ಆಗುತ್ತೆ. ಒಂದು 1/4 ಗಂಟೆ ಇಡಿ, ನಿಮಗೆ ಕಣ್ಣೂರಿಯೇ ಇಲ್ಲ, ನಿಮಗೆ ತೆಗೆಯುವಾಗ ಕಣ್ಣೂರಿ ಇಲ್ಲ, ಹೋಯಿತು. ಅಷ್ಟು ಅದ್ಭುತ ಮದ್ದದು. ಇನ್ನು ಪಿತ್ತ, ವಾಂತಿ ಬರುತ್ತೆ ಅಥವಾ ತಲೆನೋವು ಬರುತ್ತೆ ಅಂತಾದರೆ ಈ ಹಾಡೆ ಸೊಪ್ಪು ಒಂದು ಮುಷ್ಟಿಯನ್ನು ಗಿವುಚಿ, ಸ್ವಲ್ಪ ಗೊಂಪು ಬರುತ್ತೆ ಅದು, ಅದಕ್ಕೆ ಬೆಲ್ಲ ಹಾಕಿ ತೊಗೊಂಡ್ರೆ ಈ ವಾಂತಿ ಬಂದಾಗ ಆಗೋದು, ತಲೆನೋವು, ತಲೆ ಸುತ್ತ ಎಲ್ಲ ಕಮ್ಮಿ ಆಗುತ್ತೆ. ಅಷ್ಟು ಒಳ್ಳೆಯ ಮದ್ದು. ಇನ್ನು ಅದರ ಬೇರು, ಹಾಡೆ ಬೇರನ್ನು ಹಾವು ಕಚ್ಚಿದಾಗ ಫಸ್ಟ್ ಏಡ್ ಆಗಿ ಅದನ್ನು ಲಿಂಬೆ ಹುಳಿ ರಸದಲ್ಲಿ ಕೊಡ್ಬೋದು. ಅದು ಒಟ್ಟಿಗೆ ಬಿಳಿ ಮುಟ್ಟಿಗೆ, ಅಂದರೆ ಮೆಣಸಾಗ ಅಥವಾ ಇಡೀ ತಿಂಗಳಲ್ಲೂ ಬಿಳಿ ಮುಟ್ಟು ಹೋಗ್ತಾ ಇರುತ್ತೆ ಅಂಥವ್ರಿಗೆ, ಅಥವಾ ನವೆ ಇರುತ್ತೆ ಅಂಥವರಿಗೆ 1 ಗೇಣು ಉದ್ದದ ಹಾಡೆ ಬೇರು ಹಸಿಯಾಗಬೇಕು ಮಾತ್ರ, ಅದನ್ನ ಸಣ್ಣ ಕೊಚ್ಚಿ ಬಿಟ್ಟು ತುಪ್ಪದಲ್ಲಿ ಹುರಿಬೇಕು. ಅಂದರೆ ತುಪ್ಪದಲ್ಲಿ ಮುಳುಸೋದಲ್ಲ, ಹುರಿಲಿಕ್ಕೆ ಪರಿಮಳ ಬರೋಷ್ಟು. ಅದನ್ನು ಹಾಲಲ್ಲಿ ಕಡಿದು 1 ವಾರ ಕೊಟ್ಟರೆ ಮತ್ತೆ ಸದ್ಯ ಅವರಿಗೆ ಬಿಳಿ ಮುಟ್ಟು ಬರೋದೇ ಇಲ್ಲ, ಅಷ್ಟು ಒಳ್ಳೆಯ ಮದ್ದು. ಆದರೆ ಹಸಿಯಾಗಬೇಕು, ಅದು ಇವತ್ತು ಗುರ್ತವೇ ಇಲ್ಲ ಬಳ್ಳಿದು. ಏಕನಾಯಕ, ಈಗ ಏಕನಾಯಕನ ಹುಡುಕೋದೇ ಕಷ್ಟ ಆಗಿದೆ, ಈಗ ಎಲ್ಲರೂ ನಾಯಕರಾಗಿದ್ದಾರೆ ಹಾಗಾಗಿ. ಆದರೆ ಏಕನಾಯಕ ಅದ್ಭುತ ಮದ್ದು. ಹಾವು ಕಚ್ಚಿದಾಗ ನಾವು ಕಾಂಬಿನೇಷನ್ಗೆ ಕೊಡ್ತೇವೆ, ಆದರೆ ಶುಗರಿಗೆ ಇದು ಒಳ್ಳೆ ಮದ್ದು. ಏಕನಾಯಕನ ಬೇರನ್ನು ಡೈಲಿ 1 ಚಮಚ ಅರ ತಗೊಂಡ್ರೆ ಶುಗರ್ನ ಕಂಟ್ರೋಲ್ ಮಾಡ್ಬೋದು. ಗುಣ ಮಾಡಲಿಕ್ಕಾಗೋದಿಲ್ಲ, ಕಂಟ್ರೋಲ್ ಮಾಡಲಿಕ್ಕಾಗತ್ತೆ. ಭಾಳ ಒಳ್ಳೆಯ ಔಷಧಿ. ಈಗ ಕಂಪನಿಗಳು ಏನಾಗುತ್ತೆ ಅಂತೇಳಿದ್ರೆ ಏಕನಾಯಕನ ಬೇರು ಮಾತ್ರ ಯೂಸ್ ಮಾಡಿದ್ರೆ ಇಡೀ ಗಿಡವನ್ನೇ ಯೂಸ್ ಮಾಡ್ತಾ ಇದ್ದಾರೆ, ಅಂದರೆ ಬೇರು ಅಷ್ಟು ಸಿಗುವುದಿಲ್ಲ ಅಂತ. ಆದರೆ ಆ್ಯಕ್ಚುಲಿ ಗಿಡದಲ್ಲಿ ಅಂಥ ಒಂದು ದೊಡ್ಡ ಗುಣ ಇಲ್ಲ, ಬೇರಿನಲ್ಲಿ ಒಳ್ಳೆಯ ಗುಣ ಇದೆ. ಆದರೆ ಈ ಶುಗರ್ನ ಪೇಷಂಟ್ಗೆ ಏನಂದರೆ ಎಲ್ಲರಿಗೂ ಎಲ್ಲವೂ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ, ಕೆಲವು ಶರೀರಕ್ಕೆ ಕೆಲವು ಒಳ್ಳೆಯದಾಗುತ್ತೆ. ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದು ಯಾವಾಗ ದಿನ ಚೆಕ್ ಮಾಡಿಕೊಂಡು ನೋಡಿಕೊಂಡು ತೊಗೊಳ್ಬೇಕು ಅಂತ. ಶುಗರಿ ಮದ್ದುಗಳು ಎಷ್ಟು ಇದೆ ಆಯುರ್ವೇದದಲ್ಲಿ, ನಿಮಗಾಯ್ತು ಅಂತೇಳಿ ಇನ್ನೊಬ್ಬರಿಗೆ ಹೇಳಿದರೆ ಅವರಿಗೆ ಆಗೋದಿಲ್ಲ, ಆಗದೆ ಇರ್ಬೋದು. ಹಾಗೆ ಪಪ್ಪಾಯಿ ಅದ್ಭುತ ಮದ್ದು. ಇವಾಗಂತೂ ಜ್ವರ ಬಂದು ಕೊಟ್ಟು ಡೆಂಗ್ಯೂ ಬಂದ ಕೂಡಲೇ ಪ್ಲೇಟ್ಲೆಟ್ ಕಮ್ಮಿ, ತಲೆ ಬಿಸಿ ಪ್ಲೇಟ್ಲೆಟ್ಟಿಗೆ ಪ್ಲೇಟ್ಲೆಟ್ ಕೊಡೋದು ಎಷ್ಟು, 10 ಬಾಟ್ಲಿ 20 ಬಾಟ್ಲಿ 30 ಬಾಟ್ಲಿ ಇಲ್ಲ ಅಂತ ಇಲ್ಲಿ 1000 ಕಟ್ಟಲೆ ಖರ್ಚು ಮಾಡ್ಕೊಳ್ತಾರೆ. ಆದರೆ ನಾನು 45 ವರ್ಷ ಕೊಡ್ತಾ ಇದ್ದೇನೆ. ಒಂದು 3 ವರ್ಷದ ಮಗುವಿಗೆ ಕೂಡ ಕೊಟ್ಟಿದ್ದೇನೆ ನಾನು ಮಗುವನ್ನು ನೋಡಲಿಲ್ಲ. ನಾನು ಕೊಡೋದು ಗೊತ್ತಿತ್ತು ಅವರಿಗೆ. ವಿಟ್ಲದೊಂದು ಪೇಷಂಟು ಮಂಗಳೂರಿನಲ್ಲಿ ಎಜೆ ಆಸ್ಪತ್ರೆಯಲ್ಲಿ ಮಗುವನ್ನು ಅಡ್ಮಿಟ್ ಮಾಡಿದ್ದಾರೆ. 1 ವಾರ ಆಯಿತು. ಪ್ಲೇಟ್ಲೆಟ್ಟು ಎಷ್ಟೇ ಪ್ಲೇಟ್ಲೆಟ್ ಕೊಟ್ಟು ಕೂಡ ಬೆಳಿಗ್ಗೆ ಕೊಟ್ಟರೆ ಸಂಜೆಗೂ ಪುನಃ 15ಕ್ಕೆ ಬರುತ್ತೆ, 10ಕ್ಕೆ ಬರುತ್ತೆ. ಪುನಃ ಕೊಟ್ಟರೆ ಸ್ವಲ್ಪ ಏರುತ್ತೆ, ಪುನಃ 10-15ಕ್ಕೆ, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. 1 ವಾರ ನೋಡಿದರು. ಆಮೇಲೆ ಅವ್ರು ಹೇಳಿದರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೀವು ಮನೆಗೆ ಕರ್ಕೊಂಡು ಹೋಗಿ ಅಂತ. ಆಗ ಅಲ್ಲಿ ಯಾರೋ ಒಬ್ಬರು ಪೇಷಂಟ್ ಹೇಳಿದಂತೆ ಆಯ್ತಾರ ಮೀಟ್ ಆಗಿದೆ. ನನಗೆ ಫೋನ್ ಮಾಡಿದ್ರು. ನಾನು ಹೇಳಿದೆ ಎಷ್ಟು 3 ವರ್ಷ ಡಾಕ್ಟ್ರ್ ಅಂತ ಹೇಳಿದರು. ಇನ್ನೂ ಆಗೋ ಚಾನ್ಸ್ ಇಲ್ಲ, ಕಡಿಮೆ ಅಂತ ಹೇಳಿದರು, ಹೋಪ್ಸ್ ಬಿಟ್ಟಿದ್ದಾರೆ. ಒಂದು ಕೆಲಸ ಮಾಡಿ, ಡಾಕ್ಟ್ರಿಗೆ ಏನು ಹೇಳಬೇಡಿ, ಅಲ್ಲಿ ಪಪ್ಪಾಯಿ ಗಿಡ ಉಂಟ, ಅಲ್ಲಿ ಆಚೆ ತುಂಬ ಕಾಣ್ತದೆ ಅಂತ ಹೇಳಿದ್ರು. ಅಲ್ಲಿ ಸ್ವಲ್ಪ ಎಳೆದು ಪಪ್ಪಾಯಿ ಎಲೆಯನ್ನು ತನ್ನಿ, ಚೆಂದ ವಾಶ್ ಮಾಡಿ ಗುದ್ದಿ ರಸ ತೆಗೀರಿ, ಅದನ್ನು ಚಿಕ್ಕ ಮಗುವಾದರೆ ನೀವು 3 ಚಮಚ ಒಂದು 5 ಗಂಟೆಗೊಮ್ಮೆ ಕೊಡ್ತಾ ಬನ್ನಿ, ಹೇಗೂ ನೀವು ಆಸೆ ಬಿಟ್ಟಿದ್ರೆ ಕೊಡಿ ಅಂತ. ಮರುಸ ಚೆಕ್ ಮಾಡುವಾಗ 15,000 ಇದ್ದದ್ದು 60,000ಕ್ಕೆ ಬಂದಿದೆ ಒಂದೇ ದಿವಸದಲ್ಲಿ. ಅವರು ಡಾಕ್ಟರ್ ಅಂತ ಕೇಳೋದು, ನೀವು ಯಾವ ದೇವರಿಗೆ ಬೇಡ್ಕೊಂಡ್ರಿ ಅಂತ. ನಾವು ಪುತ್ತೂರೊಬ್ಬರು ದೇವರಿದ್ದಾರೆ, ಅವರಿಗೆ ಬೇಡಿದ್ದು ಅಂತ ಹೇಳಿದ್ರಂತೆ. ಆಮೇಲೆ ಅವರು ಮತ್ತೆ ನನಗೆ ಸಿಗಲೇ ಇಲ್ಲ. ಅದಾಗಿ ಒಂದು 5 ವರ್ಷದ ನಂತರ ನನ್ನೆಲ್ಲ ಬಂದು ಆ ಮಗುನ ಹತ್ರ ನಮಸ್ಕಾರ ಮಾಡೋವರಿಗೆ ಅಂತ ಹೇಳಿದ್ರು. ಏನಿದು ನೀವು ಯಾರು ಅಂತ ಕೇಳ್ತೇನೆ. ಅವ್ರು ಹೇಳಿದ್ರು, ಇವನು ಉಳಿಸಿದೆ ನೀವು, ಹೀಗಾಯ್ತಂತ. ಆಮೇಲೆ ಅವರು ಕತೆ ಹೇಳ್ತಾ ಇದ್ರು ನನಗೆ. ಅಂದರೆ ಅಷ್ಟು ಅದ್ಭುತ ಕೆಲಸ ಈ ಪಪ್ಪಾಯಿ ಎಲೆಯಲ್ಲಿ ಮಾಡಿತ್ತು. ನನಗೆ ಗೊತ್ತಿಲ್ಲ ಅದು. ಆ ಮಗು ಅಷ್ಟು ಹುಷಾರಾಗಿ ಬಂದು ಅವ್ರು ಕೊಟ್ಟಿದ್ರು, ಮತ್ತು ಏನಾಯಿತು ನನಗೆ ಹೇಳಲಿ ಇರಲಿಲ್ಲ. ಸೊ ಅಲ್ಲದೆ ಯಾರಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ ಅದನ್ನು. ಆದರೆ ಕ್ರಮ ಉಂಟು. ಒಟ್ರಾಸಿ ಈಗ ವಾಟ್ಸಪ್ಪೆಲ್ಲ ನೋಡಿಕೊಂಡು ಯೂಟ್ಯೂಬ್ ನೋಡ್ಕೊಂಡು ಮಾಡಿದರೆ ಅದು ಆಗೋದಿಲ್ಲ. ನಾನು ಹೇಳೋ ಕ್ರಮವನ್ನು ಅನಿಸ್ಕೊಟ್ರೆ ನೀವು ಯಾರಿಗೂ ಅದನ್ನ ಅಪ್ಲೈ ಮಾಡ್ಬೋದು, ಹೇಳ್ಬೋದು. ಸಾಮಾನ್ಯವಾಗಿ 1 ಲಕ್ಷಕ್ಕೆ ಬಂದರೆ ಆಗ ನೀವು 10 ವರ್ಷದ ಮೇಲಿನವರಿಗಾದರೆ 1 ಅಂಶ ಅಂದರೆ 4 ರಿಂದ 5 ಚಮಚದಷ್ಟು ಸ್ವರಸ, ಅಂದರೆ ಆದಷ್ಟು ಹೇಳ್ತೇನೆ, ಗುದ್ದಿ ನೀರು ಹಾಕಿ ತೊಳೆದು ಮತ್ತೆ ನೀರು ಹಾಕಲಿಕ್ಕಿಲ್ಲ, ಗುದ್ದಿ ಬಟ್ಟೆಯಲ್ಲಿ ಹಿಂಡಬೇಕು. ಆ ರಸವನ್ನು ತಕ್ಷಣವೇ ಕುಡಿಯಲು ಕೊಡಬೇಕು. ಒಂದು 10 ನಿಮಿಷ ಒಳಗೆ ಕುಡಿಯಲು ಕೊಡಬೇಕು. ಹೌದು, ಬರೀ ರಸ, ಅದಕ್ಕೆ ಏನು ಹಾಕಲಿಲ್ಲ. ಕುಡಿಯಲು ತುಂಬ ಕಷ್ಟ ಇದೆ, ಕಣ್ಣೆ ರುಚಿಯೋಗರೆಲ್ಲ ಇದೆ. ಕಣ್ಮುಚ್ಚಿ ಕುಡಿಬೇಕು. ಕುಡಿದ ಮೇಲೆ ಅರ್ಧ ಗಂಟೆ ನೀರು ಕುಡಿಬಾರ್ದು. ಇದು ಫಸ್ಟ್ ದಿವಸ 3 ಸಲ. ಸೆಕೆಂಡ್ ದಿವಸ ಅದೇನಾದ್ರು 1 ಲಕ್ಷದ್ದು 1 ವಾರ ಮೇಲೆ ಹೋದ್ರೆ ಮತ್ತೆ ಕುಡಿಯೋದೇ ಬೇಡ. ಈಗ 20 ರಿಂದ 50 ಒಳಗಿದ್ದರೆ ನೀವು 1 ಅಂಶ 4 ಸಲ ಕೊಡಬೇಕು ದಿನದಲ್ಲಿ ಫಸ್ಟ್ ದಿವಸ. ಸೆಕೆಂಡ್ ದಿವಸಕ್ಕೆ ಅದು 70-80ಕ್ಕೆ ಬಂದರೆ
ಮತ್ತು 2 ಸಲ, ಮತ್ತು ಮರುಸ 2 ಸಲ. 21, 30 ಬಂದ ಮೇಲೆ ನೀವು ಕೊಡೋದು ಬೇಡ, ಮತ್ತೆ ಆಟೋಮೆಟಿಕ್ ಅದು ಏರ್ತಾ ಹೋಗುತ್ತೆ. ಸೊ ಈ ರೀತಿ ಮಾಡಬೇಕೆಂದ್ರೆ ಸುಮ್ಮನೆ ಉಂಡೆ ಮಾಡಿ ಕೊಡೋದು, ಏನೋ ನೀರು ಹಾಕಿ ಕುದಿ ಕೊಡೋದು ಮಾಡಿದ್ರೆ ಆಗೋದಿಲ್ಲ. ಹಾಗಾಗಿ ಕೆಲವರು ಅದು ಆಗೋದಿಲ್ಲ, ಅದು ಉಷ್ಣ ಹಾಗೆ ಹೀಗೆ ಹೇಳ್ತಾರೆ. ಆಮೇಲೆ ಸರಿ ಹೀಟ್ ನಿಜ, ನೀರು ಸರಿ ಕುಡಿದ್ರೆ ಆಯಿತು, ಏನೂ ಆಗೋದಿಲ್ಲ. ನುಗ್ಗೆ ಬಹಳ ಒಳ್ಳೆಯದು. ಆಯನ ಕಮ್ಮಿ ಇರೋರಿಗೆ ನುಗ್ಗೆ ಸೊಪ್ಪನ್ನು, ಬರೀ ನುಗ್ಗೆ ಸೊಪ್ಪು ತಗೊಂಡ್ರೆ ಮೋಷನ್ ಟೈಟ್ ಆಗುತ್ತೆ ಕೆಲವರಿಗೆ, ಮೂಲವ್ಯಾಧಿ ಬರುತ್ತೆ ಅಂತ ಹೇಳ್ತಾರೆ. ಎಷ್ಟು ನುಗ್ಗೆ ಸೊಪ್ಪು ಯೂಸ್ ಮಾಡ್ತೀರೋ ಅಷ್ಟೇ ಈರುಳ್ಳಿಯನ್ನು ಸೇರಿಸಿ ಪಲ್ಯ ಮಾಡಬೇಕು. ನುಗ್ಗೆ ಸೊಪ್ಪು ಈರುಳ್ಳಿ ಕೊಚ್ಚಿ ಹಾಕಿ ಡೈಲಿ ತೊಗೊಂಡ್ರೆ ನಿಮಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. 1 ತಿಂಗಳಿನಲ್ಲಿ ಡೈಲಿ ತೊಗೊಂಡ್ರೆ ಸುಮಾರು 1 ರಿಂದ 1.5 ಗ್ರಾಮ್ ಬ್ಲಡ್ ಜಾಸ್ತಿ ಆಗುತ್ತೆ, ಹೆಮೋಗ್ಲೋಬಿನ್ ಇಂಪ್ರೂವ್ ಆಗಲಿಕ್ಕೆ. ಇನ್ನು ನುಗ್ಗೆ ಕೋಡನ್ನು ಒಣಗಿದರೆ ವೇಸ್ಟ್ ಮಾಡಿ, ದೊಡ್ಡ ಮರದ ಕುಯ್ಲಿಕ್ಕೆ ಆಗೋದಿಲ್ಲ, ವೇಸ್ಟ್ ಆಗುತ್ತೆ ಅಂತ ಹೇಳ್ಬೇಡಿ. ಅದರ ಬೀಜವನ್ನು ಮಳೆಗಾಲ ನಿಮಗೆ ಇದು ಮುನ್ಸಿಪಾಲ್ಟಿ ನೀರೆಲ್ಲ ಬರೋದು ಅಥವಾ ಬೋರ್ ನೀರು ಒಳ್ಳೆಯದಿಲ್ಲ ಆದರೆ ಅದರ ಬೀಜವನ್ನು ಗುದ್ದಿ ಹಾಕಿ ಪಾತ್ರಕ್ಕೆ 1 ದಿನ ಬಿಡಿ. ಈಗ ರಾತ್ರಿ ಹಾಕಿದ್ರೆ ಬೆಳಿಗ್ಗೆ ತೆಗೀರಿ, ನೀರು ಶುದ್ಧಿ ಆಗುತ್ತೆ, ಭಾಳ ಟೇಸ್ಟು ಇರುತ್ತೆ. ಗರ್ಗ ಎಲ್ಲ ಕಡೆ ಇದೆ, ಮನೆ ಅಂಗಳದಲ್ಲೇ ಇರುತ್ತೆ. ಗರ್ಗ ಯೂಸ್ವಲಿ ಗೊತ್ತಿರೋದು ತಲೆಗೆ ಹಾಕ್ಲಿಕ್ಕೆ, ಎಣ್ಣೆ ಕಾಯಿಸ್ಲಿಕ್ಕೆ, ಕೂದಲು ಕಪ್ಪಾಗಲಿಕ್ಕೆ ಇರುವಂಥದ್ದು ಗರ್ಗ. ಅದೇ ಬಿಟ್ಟರೆ ಹೆಮೋಗ್ಲೋಬಿನ್ ಕಮ್ಮಿ ಇರೋವರಿಗೆ ಗರ್ಗದ ತಂಬಳಿ, ಗರ್ಗದ ಚಿಗುರನ್ನು ತೆಗೆದು ಸ್ವಲ್ಪ ಕಿರುಕೈ ಇರುತ್ತೆ ಲೈಟಾಗಿ ತೆಂಗಿನಕಾಯಿ ಹಾಕಿ ಮಾಡೋದು, ತಂಬಳಿ ಮಾಡಿ ತೊಗೊಂಡ್ರೆ ಡೈಲಿ ಹೆಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಬಹಳ ಒಳ್ಳೆಯ ಮದ್ದು, ಒಂದು ತರಕಾರಿಯಾಗಿ ಯೂಸ್ ಮಾಡಿದಾಗ ಆಗುತ್ತೆ. ಒಗ್ಗರಣೆ ಬೇವಿನ ಎಲೆ, ಇದು ಕೂಡ ತಲೆ ಕೂದಲು ಕಪ್ಪಾಗಲಿಕ್ಕೆ ಯೂಸ್ ಮಾಡ್ಬೋದು. ಅದನ್ನೇ ಹಾಕಿ ಮಾಡೋದಲ್ಲ, ಗರ್ಗ ಒಗ್ಗರಣೆ ಬೇವೆಲ್ಲ ಸೇರಿಸಿ ಮಾಡ್ಬೋದು. ಇನ್ನು ಒಗ್ಗರಣೆ ಬೇವಿನ ಸೊಪ್ಪು ಜೀರ್ಣಕ್ಕೆ ಸಹಕಾರಿ. ಎರಪ್ಪೆ ಮರ ಈಗ ಬಹಳ ಕಡಿಮೆ ಆಗಿದೆ. ಗುಂಪದು, ಎಲ್ಲರೂ ಎತ್ತರದಿಂದ ಬಿದ್ದು ಬೋನ್ ಕಟ್ ಆದ್ರಲ್ಲ, ಮಸಲ್ಸ್ ಪೇಯ್ನ್ ಆದರೆ, ಜಜ್ಜಿದ ಪೆಟ್ಟಾದರೆ ಆವಾಗ ಎರಪೆ ಕೆತ್ತೆ, ಒಂದು ಕೈಯಷ್ಟಾಗದ ಕೆತ್ತೆಯನ್ನು ಗುಂಪದು ಸ್ವಲ್ಪ ಗುದ್ದಿ ಒಂದು ಬಟ್ಟೆಯಲ್ಲಿ ಸುತ್ತಿಬಿಟ್ಟು 1-2 ಮುಷ್ಟಿ ಅಕ್ಕಿ ಹಾಕಿ ಗಂಜಿ ಮಾಡಬೇಕು. ಮದ್ದಿನ ಗಂಜಿ ಅಂತ ಹೇಳ್ತೇವೆ. ಇದನ್ನು ಬಿಡದೆ 1 ವಾರ ತೊಗೊಂಡ್ರೆ ಅವನಿಗೆ ಬೇರೆ ಮಾತ್ರೆಯೇ ಬೇಡ, ಆ ಮಸಲ್ಸ್ ನೋವುಗಳೆಲ್ಲವೂ ಗುಣ ಆಗುತ್ತೆ. ಭಾಳ ಒಳ್ಳೆಯ ಮದ್ದು. ಇನ್ನು ಇದರ ಎಲೆಯನ್ನು ನೀರಲ್ಲಿ ಗಿವುಚಿ ಗುಂಪು ಬರುತ್ತೆ, ಅದನ್ನ ತಲೆಗೆ ಹಾಕಿದರೆ ಒಳ್ಳೆ ಶೈನಿಂಗ್ ಬರುತ್ತೆ. ತಲೆ ಕೂದಲು ಶಾಂಪು ಬೇಡ, ಶಾಂಪುನಾಗ ಉಪಯೋಗ ಮಾಡ್ಬೋದು.